ಫ್ರೆಂಡ್ಸ್, ಶೋಭಾ ಮೋಟೇಗರ್ ಚಾನಲ್ಗೆ ಸ್ವಾಗತ. ನಾನಿವತ್ತು ಹುರಿದಿದ್ದು ಅವಲಕ್ಕಿ ಚೂಡ ಮಾಡಾಕತ್ತೇನೆ ನೋಡ್ರಿ. ಅಂಗಡಿಯಲ್ಲಿ ಸಿಗ್ತಾವೆ ನೋಡ್ರಿ ಎಷ್ಟು ಕ್ರಿಸ್ಪಿ ಆಗಿದಾವು. 1 kg ಅಷ್ಟು ತೊಗೊಂಡೇನ್ರಿ ನಾನು. ಇದಕ್ಕೆ ಹಾಕಕ್ಕೆ ಏನೇನು ಸಾಮಾನು ಬೇಕು ನೋಡ್ರಿ. ನಾನು ಶೇಂಗಾ ಕಾಳು 1/4 kg, ಪುಟಾಣಿ 1/4 kg ತೊಗೊಂಡೇನ್ರಿ. ರುಚಿಗೆ ತಕ್ಕಷ್ಟು ನಾವು ಹಿಂಗೆ ಹಾಕ್ಕೊಂಡ್ರಿ. ಕೆಂಪು ಖಾರ ಪುಡಿ ತೊಗೊಂಡೇನ್ರಿ. ಒಳಕಲ್ಲಲ್ಲಿ ಜಜ್ಜಿದ್ದು ಬೆಳ್ಳುಳ್ಳಿ ನೋಡ್ರಿ, ಸ್ವಲ್ಪ ಗೋಡಂಬಿ ತೊಗೊಂಡೀನಿ, ಒಣ ದ್ರಾಕ್ಷಿ ತೊಗೊಂಡೇನ್ರಿ, ಸಾಸಿವೆ ಕಾಳು, ಜೀರಿಗೆ, ಸ್ವಲ್ಪ ಇದು ಬ್ಲ್ಯಾಕ್ ಸಾಲ್ಟ್ ನೋಡ್ರಿ, ಕರಿ ಉಪ್ಪು ಅಂತಾರಲ್ರಿ, ಅದನ್ನೊಂದು ಸ್ವಲ್ಪ ತೊಗೊಂಡೇನ್ರಿ. ಅರಿಶಿನ ಪುಡಿ ತೊಗೊಂಡೇನ್ರಿ. ರುಚಿಗೆ ನಮ್ಗೆ ಎಷ್ಟು ಬೇಕು ನೋಡ್ಕೊಂಡು ನಾವು ಸ್ವಲ್ಪ ಸಕ್ಕರೆ ಪುಡಿ ಹಾಕ್ಬೇಕ್ರಿ. 1 ಬೌಲಷ್ಟು ಕರಿಬೇವು, ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ತೊಗೊಂಡೇನ್ರಿ. ನೋಡ್ರಿ, ಇಷ್ಟೆಲ್ಲ ಸಾಮಗ್ರಿ ಬೇಕು ನಮಗೆ. ಎಣ್ಣೆ ನೋಡ್ರಿ, ಒಂದು ಅರ್ಧ kg ಅಷ್ಟು ಬೇಕು ನೋಡ್ರಿ. ಒಂದು ಅರ್ಧ kg ಅಷ್ಟು ಎಣ್ಣೆ ಹಾಕೇನ್ರಿ. ನಾ ಇಲ್ಲಿ ಪಾತ್ರೆ ದೊಡ್ಡ ತೊಗೊಂಡೇನಿ ನೋಡ್ರಿ, ತಿರುವಾಗ ಬೇಕಂತ ಹೇಳಿ. 1 kg ಒಂದು ಅರ್ಧ kg ಸಮೀಪ ಎಣ್ಣೆ ಬೇಕ್ರಿ. ಈ ಸಾಸಿವೆ ಕಾಳು ಹಾಕ್ತೇನೆ ನೋಡ್ರಿ. ಜೀರಿಗೆ ಹಾಕ್ತೇನೆ ರೀ. ಒಂದು ಸತಿ ಎಣ್ಣೆ ಕಾದ ಬಳಕ ನಾವು ಜೀರೋ ಫ್ಲೇಮ್ ಮೀಡಿಯಮ್ ಇಡಬೇಕು ನೋಡ್ರಿ. ಬೆಳ್ಳುಳ್ಳಿ ಹಾಕ್ತೇನೆ ನೋಡ್ರಿ. ನಾವು ಹಾಕಿದ್ದು ಎಲ್ಲ ಮಸಾಲೆ ಕ್ರಿಸ್ಪಿ ಆಗೋ ತನಕ ಮೀಡಿಯಮ್ ಫ್ಲೇಮ್ ಒಳಗೆ ನಾವು ಕ್ರಿಸ್ಪಿ ಆಗೋ ತನಕ ಹುರಿಬೇಕು ನೋಡ್ರಿ. ಬೆಳ್ಳುಳ್ಳಿ ಮೆತ್ತಗಿರ್ತಾವಲ್ರಿ, ಅವು ಕುರುಕುರು ಆಗ್ಬೇಕು ನೋಡ್ರಿ. ಹಂಗೆ ಎಣ್ಣೆ ಒಳಗೆ ನಾವು ಕರಿಬೇಕ್ರಿ. ಅದ ಪೂರ್ತಿ ಕ್ರಿಸ್ಪಿ ಆಗಿಲ್ರಿ. ಈಗ ನೋಡ್ರಿ, ಈಗ ಗೋಲ್ಡನ್ ಬ್ರೌನ್ ಕಲರ್ ಬಂದಾವ ನೋಡ್ರಿ. ಬೆಳ್ಳುಳ್ಳಿ ಈ ಥರ ಆಗ್ಬೇಕ್ರಿ. 1-2 ನಿಮಿಷ ಬೇಕು ನೋಡ್ರಿ ಇದು ಕ್ರಿಸ್ಪಿ ಆಗೋಂಗೆ ನಾವು ಎಣ್ಣೆ ಒಳಗೆ ತೆಗ್ಯಾಕ. ಈಗ ನಾನು ಕರಿಬೇವು ಹಾಕ್ತೇನೆ ನೋಡ್ರಿ. ಇದು ಪೂರ್ತಿ ಕ್ರಿಸ್ಪಿ ಆಗೋತನ ನಾವು ಇದು ಮಾಡ್ಬೇಕು ನೋಡ್ರಿ. ಎಣ್ಣೆ ಒಳಗೆ ಕರಿಬೇಕ್ರಿ. ಅವು ಕ್ರಿಸ್ಪಿ ಆಗ್ಯಾವ ನೋಡ್ರಿ ಕರಿಬೇವು. ಈಗ ಕೊತ್ತಂಬರಿ ಹಾಕ್ತೇನೆ ನೋಡ್ರಿ. ಇವು 1-2 ನಿಮಿಷ ತನಕ ನಾವು ಪೂರ್ತಿ ಕ್ರಿಸ್ಪಿ, ಯಾಕಂದ್ರೆ ಹಸಿ ಇರ್ತೈತಲ್ರಿ ಕೊತ್ತಂಬರಿ, ಅದ ಪೂರ್ತಿ ಕ್ರಿಸ್ಪಿ ಆಗೋತನ ನಿಧಾನವಾಗಿ ನಾವು ಎಣ್ಣೆ ಒಳಗೆ ಕರಿಬೇಕು ನೋಡ್ರಿ. ನೋಡ್ರಿ, 3 ಹಸಿ ಪದಾರ್ಥ ಈಗ ಪೂರ್ತಿ ಕ್ರಿಸ್ಪಿ ಆಗ್ಯಾವ. ಇನ್ನು ನಾವು ಉಳಿದಿದ್ದೇನ ಭಾಳ ಏನು ಕ್ರಿಸ್ಪಿ ಮಾಡುವಂಥವೇನಿಲ್ರಿ. ಈ ಒಣ ದ್ರಾಕ್ಷಿ ಹಾಕ್ತೇನೆ ನೋಡ್ರಿ. ಒಂದು ಸ್ವಲ್ಪ ಎಣ್ಣೆ ಒಳಗೆ ಅವು ಫ್ರೈ ಆಗಿಲ್ರಿ. ಆಮೇಲೆ ಗೋಡಂಬಿ ಹಾಕೊಂಡ್ರೆ ನೋಡ್ರಿ, ನಮ್ಮ ಒಣ ದ್ರಾಕ್ಷಿ ಎಷ್ಟು ಚಂದ ಉಬ್ಬಿ ಬಂದಾವ ನೋಡ್ರಿ. ಇನ್ನು ಶೇಂಗಾ ಕಾಳು ಪುಟಾಣಿ ಹಾಕೊಂಡ್ರೆ ನೋಡ್ರಿ, ಸ್ವಲ್ಪ ಕರಿ ಉಪ್ಪು ಹಾಕೊಂಡ್ರೆ ಅರಿಶಿನ ಪುಡಿ ಹಾಕೊಂಡ್ರೆ
ಒಂದು ಸ್ವಲ್ಪ ಇಂಗಿನ ಪುಡಿ ಹಾಕ್ಕೊಂಡ್ರೆ ಇನ್ನು ಖಾರ ಪುಡಿ ಹಾಕ್ಕೊಂಡು ನೋಡ್ರಿ. ಖಾರ ಪುಡಿ ಏನೈತ್ರಿ ನೀವು ರುಚಿ ನೋಡ್ಕೊಂಡು ಹಾಕ್ರಿ. ಸ್ವಲ್ಪ ಜಾಸ್ತಿ ಖಾರ ಬೇಕನ್ನೋರ ಸ್ವಲ್ಪ ಜಾಸ್ತಿ ಹಾಕೋರಿ. ಇದು ನಮ್ದು ಕಾಶ್ಮೀರಿ ಪೌಡ್ರ್ ಐತ್ರಿ, ಜಾಸ್ತಿ ಖಾರ ಇರಂಗಿಲ್ಲ. ಹಿಂಗಾಗಿ ನಾನು ಸ್ವಲ್ಪ ಹಾಕಾಕತ್ತೇನೆ ರೀ. ಈ ಸ್ವಲ್ಪ ಎಣ್ಣೆ ಒಳಗನ ಹಾಕಿದ್ರೆ ರೀ ಕಲರ್ ಚಲೋ ಬರ್ತೈತೆ ನೋಡ್ರಿ ಚೂಡಾದು. ಈಗ ನೋಡ್ರಿ ಇದು 1 kg ಚೂಡಾ ತೊಗೊಂಡಿನಲ್ರಿ ಅವಲಕ್ಕಿದು, ಒಣ ಅವಲಕ್ಕಿ ಅದು ಹಾಕಾಕತ್ತೇನೆ ನೋಡ್ರಿ. ಎಲ್ಲ ಕ್ಲೀನ್ ಮಾಡಿ ಇಟ್ಕೊಂಡಿರ್ಬೇಕ್ರಿ ಮೊದಲ ಇದು. ಎಲ್ಲ ಕ್ಲೀನ್ ಮಾಡಿ ತೊಗೊಂಡಿನ್ರಿ ನೋಡ್ರಿ. ಚೆನ್ನಾಗಿ ತಿರುಗಬೇಕು ನೋಡ್ರಿ ಇವ ನೋಡ್ರಿ. ಆಗ್ಯಾವ ನೋಡ್ರಿ. ಗ್ಯಾಸ್ ಬಂದ್ ಮಾಡೀನಿ ನೋಡ್ರಿ. ನಾ ಈಗ 1 kg ಹುರಿದ ಅವಲಕ್ಕಿಗೆ ಅರ್ಧ kg ಎಣ್ಣೆ ಕರೆಕ್ಟ್ ಹಾಕೈತಿ ನೋಡ್ರಿ. ನೋಡ್ರಿ ಅಷ್ಟು ಚಲೋ ಆಗ್ಯಾವು ನೋಡ್ರಿ. ಉಪ್ಪು ಒಂದು ಸ್ವಲ್ಪ ಕಡಿಮೆ ಅನ್ಸಾದೈತ್ರಿ ನನಗೆ. ಒಂದು ಸ್ವಲ್ಪ ಉಪ್ಪು ಹಾಕ್ತೀನಿ ರೀ. ಉಪ್ಪು ನೋಡ್ಕೊಂಡು ಆಮೇಲೆ ಹಾಕಾಕು ಬರ್ತೈತ್ರಿ, ಒಮ್ಮೆ ಮೊದಲು ಹಾಕುವಂಗಿಲ್ಲ ರೀ. ನೋಡ್ರಿ ಎಷ್ಟು ಚೆನ್ನಾಗಿ ಬಂದವು. ಸಾಯಂಕಾಲ ಮಕ್ಕಳು ಮನೆ ಸ್ಕೂಲ್ದಿಂದ ಬಂದು ಕೊಡ್ಲೇರಿ ಏನಾದರೂ ತಿನ್ನಕ್ಕೆ ಕೇಳಿದ್ರೆ ಇದೇ ಕೊಡಕ್ಕೆ ನಡೀತೈತೆ ನೋಡ್ರಿ. ಸ್ವಲ್ಪ ಪುಡಿ ಸಕ್ಕರೆ ಹಾಕ್ತೀನಿ ರೀ ನಾನು. ಮಿಕ್ಸಿಗೆ ಹಾಕಿದ್ದಿತ್ತು ರೀ ಸಕ್ಕರೆ. ನೋಡ್ರಿ ಭಾಳ ಟೇಸ್ಟಿಯಾಗಿ ಆಗ್ತಾವೆ ನೋಡ್ರಿ. ನೀವು 1 kg ಮಾಡಿದ್ರೆ ನೋಡ್ರಿ ಒಂದು ಪ್ಲಾಸ್ಟಿಕ್ ಕವರಲ್ಲಿ ಹಾಕಿ ನೀವು ಒಂದು ಡಬ್ಬದೊಳಗೆ ಪ್ಯಾಕ್ ಮಾಡಿಟ್ರೆ ನೋಡ್ರಿ 1 ತಿಂಗಳ ತನಕ ಏನೂ ಆಗಂಗಿಲ್ಲ ನೋಡ್ರಿ. ನೋಡ್ರಿ ನಾ ಸರ್ವ್ ಮಾಡಿ ತೋರಿಸ್ತೇನೆ ನೋಡ್ರಿ. ನೋಡ್ರಿ ಎಷ್ಟು ಚೆನ್ನಾಗಿ ಬಂದಾವು. ತುಂಬ ಕ್ರಿಸ್ಪಿಯಾಗಿ ಆಗಿದಾವು, ಟೇಸ್ಟಿಯಾಗಿ ಆಗ್ಯಾವ ನೋಡ್ರಿ. ಇಂಥ ನೀವು ಹುರಿದ ಅವಲಕ್ಕಿ ತೊಗೊಂಡು ಬಂದ ಚೂಡ ಮಾಡಿ ನೋಡ್ರಿ ಹೆಂಗೆ ಆಗ್ತಾವು ನನಗೆ ಕಮೆಂಟಲ್ಲಿ ತಿಳಿಸ್ರಿ. ಹಾಗೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ ನೋಡಿರಿ ಫ್ರೆಂಡ್ಸ್. ನೋಡಿರಿ ನಿಮ್ಗೆ ತೋರಿಸ್ತೇನೆ ನೋಡ್ರಿ. ನೋಡ್ರಿ ಎಷ್ಟು ಚೆನ್ನಾಗಿ ಆಗ್ಯಾವ ನೋಡ್ರಿ. ತುಂಬ ಧನ್ಯವಾದಗಳು ಫ್ರೆಂಡ್ಸ್.